ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ದೇವರಾಜ ರೆಡ್ಡಿ, ಅಂತರ್ಜಲ ತಜ್ಞ, ಚಿತ್ರದುರ್ಗದ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ಆದ್ಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಇವತ್ತು ತೋರಿಸುವಂಥ ಸ್ಟೋರಿ ಏನಪ್ಪ ಅಂತಂದರೆ ಸುರಗಿ ಮರ. ಸುರಗಿ ಒಂದು ಗಿಡವನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಸುರಗಿ ಮರ ಅಂದರೆ ತುಂಬ ಉತ್ತಮವಾದದ್ದು, ಅತಿ ಶ್ರೇಷ್ಠವಾದಂಥ ಒಂದು ಮರ. ಇದ್ರ ಬಗ್ಗೆ ಯುವರ ಅನಂತಮೂರ್ತಿಯವರು ಅವರ ಮನೆಗೆ ಸುರಗಿ ಅಂತಂದೇಳಿ ಹೆಸರಿಟ್ಟಿದ್ದಾರೆ. ಅವರು ಬರೆದಂಥ ಪುಸ್ತಕಕ್ಕೆ ಎಲ್ಲದಕ್ಕೂ ಸುರಗಿ ಬಗ್ಗೆ ಎಷ್ಟು ಅವರಿಗೆ ವರ್ಣನೆ ಮಾಡಿದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಹೋಗಿ. ಪ್ರತಿಯೊಂದು ನಾವು ತೋಟ ಮಾಡುವಾಗ ಮನೆಗಳ ಹತ್ರ ಎಲ್ಲಿ ಖಾಲಿ ಜಾಗ ಇದೆ, ಸುರಗಿ ಮರವನ್ನು ನಾವು ಗಿಡವನ್ನು ನೆಟ್ಟರೆ ಒಂದು ಉತ್ತಮವಾದ ಮರ ಆಗುತ್ತೆ. ಅದರಿಂದ ಬರ್ತಕ್ಕಂಥ ಹೂವು ತುಂಬ ಪರಿಮಳ. ಒಂದು ಹೂವು ಇದ್ದರೆ ಸಾಕು, ಇಡೀ ದಿವಸ ನಿಮ್ಮ ಪಾಕೆಟಲ್ಲಿ ಅಷ್ಟೊಂದು ಸುಗಂಧವನ್ನು ಬೀರುವಂಥ ಒಂದು ಮರ. ಹಾಗಾಗಿ ಈ ಸುರಗಿ ಮರ ನೀವು ಬೆಳೆಸಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿ ಇದೆ, ನೀವು ನೋಡ್ತಾ ಹೋಗಿ. ಸರ್, ಸುರಗಿ ಗಿಡದ ಬಗ್ಗೆ ಸ್ವಲ್ಪ ಮಾಹಿತಿ ಹಂಚ್ಕೊಳ್ಳಿ ಸರ್. ಇದು ಸುರಗಿ ಅಂತ ಹೇಳಿ ಈ ಸಾಮಾನ್ಯವಾಗಿ ಮಲೆನಾಡು ಭಾಗದಲ್ಲಿ ಬರ್ತಕ್ಕಂಥ ಒಂದು ಹೂವಿನ ಗಿಡ. ಈ ಸುರಗಿ ಹೂವು ಸಾಮಾನ್ಯವಾಗಿ 6 ವರ್ಷಗಳ ಕಾಲ ಸುಗಂಧ ಕೊಡ್ತದೆ ಅಂತ ಒಂದು ಇದು. ಯುವ ಅನಂತಮೂರ್ತಿ ಅವರ ಒಂದು ಕಾದಂಬರಿ ಹೆಸರು ಸುರಗಿ ಅಂತ, ಮನೆ ಹೆಸರು ಸುರಗಿ ಅಂತ. ಆ ಒಂದು ಇದ್ರ ಮೇಲೆ ನಾನು ಜಾಡಿ ಹೊರಟಾಗ ದೇವನಹಳ್ಳಿ ತೇಜು ನರ್ಸರಿ ಹತ್ರ ಹೋಗಿ ಈ ಗಿಡ ತಗೊಂಡೆ ಸರ್, ನಾನು ಕೃಷ್ಣರ ಹತ್ರ. ಓಕೆ, ಇದು ಹೂ ಬರ್ಲಿಕ್ಕೆ ಸರ್ ಇದು ಈಗ ಒಂದು 2 ವರ್ಷ ಆಗಿದೆ ಸರ್ ನಾಟಿ ಮಾಡಿ. ನಮ್ಗೆ 1 ಅಡಿ ಅಷ್ಟೇ ಹತ್ರ ಇತ್ತು ನನಗೆ ಅವ್ರ ನರ್ಸರಿಯಲ್ಲಿ ಕೊಟ್ಟಾಗ. ಈಗ 2 ವರ್ಷಕ್ಕೆ ಒಂದು 2 ಅಡಿ 3 ಅಡಿ ಹೈಟ್ ಬಂದಿದೆ. ಇನ್ನು ನೋಡ್ಬೇಕು ಎಷ್ಟಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ. ಓಕೆ, ಇದು ಹೂ ವಿಶೇಷವಾದದ್ದು ಮತ್ತು ನೈಸರ್ಗಿಕವಾಗಿರ್ತಕ್ಕಂಥ ಸೆಂಟು. ಒಂದು ನಾವೆಲ್ಲರೂ ಪ್ರಯಾಣ ಹೋಗ್ಬೇಕಾದ್ರೆ ಒಂದು ಜೋಗಳಿಗೆ ಇಟ್ಕೊಂಡು ಹೋದ್ರೆ ನಾವೆಲ್ಲ ಮೈಯೆಲ್ಲ ಗಮ್ ಅಂತ ಅಷ್ಟು ವಿಶೇಷವಾದಂಥ ಒಂದು ಗಿಡ. ಯಾಕಂದ್ರೆ ಇದರದ್ದು ಎಲೆಗಳೇ ಅಷ್ಟು ಮಂದ ಇದೆ ಸರ್. ಮಂದ ಇರೋದ್ರಿಂದ ಹೌದು ಸರ್, ಹೂವು ಮೋಸ್ಟ್ಲಿ ಅಷ್ಟೇ ಇದಿರ್ತದೆ ಅಂತ ಕಾಣುತ್ತೆ. ಮಲೆನಾಡು ಭಾಗದಲ್ಲಿ ಬೆಳೆದಂಥ ಗಿಡಕ್ಕೆ ಇದು ಏನು ಹೂವಿಗೆ ಜಾಸ್ತಿ ಇದೆ ಅಂತಕ್ಕಂಥದ್ದು ಹೇಳ್ತಾರೆ. ಬಯಲುಸೀಮೆಯಲ್ಲಿ ಬೆಳೆದಂಥ ಗಿಡಕ್ಕೆ ಒಂದು ಸ್ವಲ್ಪ ಹೂವಿನ ಪರಿಮಾಣ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ. ಅದೆಲ್ಲ ಎಷ್ಟು ಸತ್ಯ ಗೊತ್ತಿಲ್ಲ, ನಮ್ಮಲ್ಲಿ ಬಂದ್ಮೇಲೆ ಹೇಳ್ಬೋದು. ಹೌದು ಸರ್, ಇದು ಸುರಗಿ ಗಿಡ. ಇದಕ್ಕೆ ಹೆಚ್ಚಿಗೆ ನೀರಿನ ಮಾಮೂಲಿ ಸರ್, ನೀರು ಏನೋ ಆಗುತ್ತೋ ಅದು ಹಾಕ್ತೀವಿ ಸರ್ ಅಷ್ಟೇ. ಇದಕ್ಕೆ ನೀರು ಜಾಸ್ತಿ ಬೇಕಾಗಿಲ್ಲ ಸರ್, ಸಾಮಾನ್ಯ ನನಗೆ ಗೊತ್ತಿರೋ ಪ್ರಕಾರ. ಮತ್ತೆ ಇದು ಶೇಡ್ ನೆರಳು ಬೇಕಲ್ಲ ಇದಕ್ಕೆ? ಗೊತ್ತಿಲ್ಲ, ಕಾಡಿನ ಸಸ್ಯ ಆದ್ರಿಂದ ನೆರಳಿಲ್ಲಿ ಕಾಡಿನ ಸಸಿ ಇದು. ಇದು ಹಲಸು ಮಾಮೂಲಿ ಸರ್, ಲೋಕಲ್ ಹಲಸು. ನಮ್ಮ ತಕ್ಕಂಥ ಹಲಸು ಮಾವು ಇದೆ ಸರ್. ಸರ್, ಸುರಗಿ ಗಿಡದ ಬಗ್ಗೆ ಸ್ವಲ್ಪ ಮಾಹಿತಿ ಹಂಚ್ಕೊಳ್ಳಿ ಸರ್. ಇದು ಸುರಗಿ ಅಂತ ಹೇಳಿ ಈ ಸಾಮಾನ್ಯವಾಗಿ ಮಲೆನಾಡು ಭಾಗದಲ್ಲಿ ಬರ್ತಕ್ಕಂಥ ಒಂದು ಹೂವಿನ ಗಿಡ. ಈ ಸುರಗಿ ಹೂವು ಸಾಮಾನ್ಯವಾಗಿ 6 ವರ್ಷಗಳ ಕಾಲ ಸುಗಂಧ ಕೊಡ್ತದೆ ಅಂತ ಒಂದು ಇದು. ಯುವ ಅನಂತಮೂರ್ತಿ ಅವರ ಒಂದು ಕಾದಂಬರಿ ಹೆಸರು ಸುರಗಿ ಅಂತ, ಮನೆ ಹೆಸರು ಸುರಗಿ ಅಂತ. ಆ ಒಂದು ಇದ್ರ ಮೇಲೆ ನಾನು ಜಾಡಿ ಹೊರಟಾಗ ದೇವನಹಳ್ಳಿ ತೇಜು ನರ್ಸರಿ ಹತ್ರ ಹೋಗಿ ಈ ಗಿಡ ತಗೊಂಡೆ ಸರ್, ನಾನು ಕೃಷ್ಣರ ಹತ್ರ. ಓಕೆ, ಇದು ಹೂ ಬರ್ಲಿಕ್ಕೆ ಸರ್ ಇದು ಈಗ ಒಂದು 2 ವರ್ಷ ಆಗಿದೆ ಸರ್ ನಾಟಿ ಮಾಡಿ. ನಮ್ಗೆ 1 ಅಡಿ ಅಷ್ಟೇ ಹತ್ರ ಇತ್ತು ನನಗೆ ಅವ್ರ ನರ್ಸರಿಯಲ್ಲಿ ಕೊಟ್ಟಾಗ. ಈಗ 2 ವರ್ಷಕ್ಕೆ ಒಂದು 2 ಅಡಿ 3 ಅಡಿ ಹೈಟ್ ಬಂದಿದೆ. ಇನ್ನು ನೋಡ್ಬೇಕು ಎಷ್ಟಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ. ಓಕೆ, ಇದು ಹೂ ವಿಶೇಷವಾದದ್ದು ಮತ್ತು ನೈಸರ್ಗಿಕವಾಗಿರ್ತಕ್ಕಂಥ ಸೆಂಟು. ಒಂದು ನಾವೆಲ್ಲರೂ ಪ್ರಯಾಣ ಹೋಗ್ಬೇಕಾದ್ರೆ ಒಂದು ಜೋಗಳಿಗೆ ಇಟ್ಕೊಂಡು ಹೋದ್ರೆ ನಾವೆಲ್ಲ ಮೈಯೆಲ್ಲ ಗಮ್ ಅಂತ ಅಷ್ಟು ವಿಶೇಷವಾದಂಥ ಒಂದು ಗಿಡ. ಯಾಕಂದ್ರೆ ಇದರದ್ದು ಎಲೆಗಳೇ ಅಷ್ಟು ಮಂದ ಇದೆ ಸರ್. ಮಂದ ಇರೋದ್ರಿಂದ ಹೌದು ಸರ್, ಹೂವು ಮೋಸ್ಟ್ಲಿ ಅಷ್ಟೇ ಇದಿರ್ತದೆ ಅಂತ ಕಾಣುತ್ತೆ. ಮಲೆನಾಡು ಭಾಗದಲ್ಲಿ ಬೆಳೆದಂಥ ಗಿಡಕ್ಕೆ ಇದು ಏನು ಹೂವಿಗೆ ಜಾಸ್ತಿ ಇದೆ ಅಂತಕ್ಕಂಥದ್ದು ಹೇಳ್ತಾರೆ. ಬಯಲುಸೀಮೆಯಲ್ಲಿ ಬೆಳೆದಂಥ ಗಿಡಕ್ಕೆ ಒಂದು ಸ್ವಲ್ಪ ಹೂವಿನ ಪರಿಮಾಣ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ. ಅದೆಲ್ಲ ಎಷ್ಟು ಸತ್ಯ ಗೊತ್ತಿಲ್ಲ, ನಮ್ಮಲ್ಲಿ ಬಂದ್ಮೇಲೆ ಹೇಳ್ಬೋದು. ಹೌದು ಸರ್, ಇದು ಸುರಗಿ ಗಿಡ. ಇದಕ್ಕೆ ಹೆಚ್ಚಿಗೆ ನೀರಿನ ಮಾಮೂಲಿ ಸರ್, ನೀರು ಏನೋ ಆಗುತ್ತೋ ಅದು ಹಾಕ್ತೀವಿ ಸರ್ ಅಷ್ಟೇ. ಇದಕ್ಕೆ ನೀರು ಜಾಸ್ತಿ ಬೇಕಾಗಿಲ್ಲ ಸರ್, ಸಾಮಾನ್ಯ ನನಗೆ ಗೊತ್ತಿರೋ ಪ್ರಕಾರ.
ಮತ್ತು ಇದು ಶೇಡ್ ನೆರಳು ಬೇಕಲ್ಲ ಇದಕ್ಕೆ? ಈಗ ಗೊತ್ತಿಲ್ಲ, ಕಾಡಿನ ಸಸ್ಯ ಆದ್ರಿಂದ ನೆರಳಲ್ಲಿ ಒಟ್ಟು ಕಾಡಲ್ಲಿ ಸಸಿ, ಕಾಡಿನ ಸಸಿ ಇದು. ಇದು ಹಲಸು ಮಾಮೂಲಿ ಸರ್, ಲೋಕಲ್ ಹಲಸು. ನಮ್ಮ ತಕ್ಕಂಥ ಹಲಸು ಮಾವು ಇದೆ ಸರ್.